ನಮಸ್ಕಾರಗಳಿಗೆ ಸ್ವಾಗತ ನಿಮಗೆ ಜವಾರಿ ಕೆಟರ್ಗಾಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಇಲ್ಲಿ ಒಂದು ನಮ್ಮ ಕಡೆ ಒಂದು ಚಾನಲ್ ಬಂದಿತ್ತು, ಮಿಮಿಕ್ರಿ ರಾಜಕಾರಣ ಅಂತ ಒಂದು ಚಾನಲ್ ಬಂದೈತಿ. ಒಂದು 8-10 ದಿನ ಹಿಂದೆ ಇವ್ರದ್ದು ಚಾನಲ್ ಮೊನಿಟೈಸ್ ಆಗೈತಿ. ಮೊನಿಟೈಸ್ ಆದ್ಮೇಲೆ ಇವ್ರು ನನಗೆ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇವ್ರ ಚಾನಲ್ ನನಗೆ ಕೊಟ್ಟಿದ್ರು. ಇವ್ರದ್ದು ಗೂಗಲ್ ಅಡ್ಸೆನ್ಸ್ ದಿಂದ ಒಂದು ಪಿನ್ ಬಂದೈತಿ. ಆ ಪಿನ್ ಇವತ್ತು ನಾವು ಸಬ್ಮಿಟ್ ಮಾಡಿದೀವಿ. ಪಿನ್ ಸಬ್ಮಿಟ್ ಮಾಡಿದ್ರೆ ಎದಕ್ ಬರ್ತೈತಪ್ಪ ಅಂದ್ರೆ, ಗೂಗಲ್ದವರು ಗೂಗಲ್ ಅಡ್ಸೆನ್ಸ್ನಾಗ ಏನ್ ಅಡ್ರೆಸ್ ನೀವು ಹಾಕಿರ್ತಿರಲ್ಲ, ಗೂಗಲ್ ಐಡಿ, ಗೂಗಲ್ ಜಿಮೇಲ್ ಐಡಿ ಮತ್ತು ಗೂಗಲ್ ಅಡ್ಸೆನ್ಸ್ ನಲ್ಲಿ ಅಡ್ರೆಸ್ ಸೇಮ್ ಇರಬೇಕು. ಆ ಏನ್ ಹೆಸರು ಇರ್ತೈತಿ, ಏನ್ ಅದು ಅಡ್ರೆಸ್ ಇರ್ತೈತಿ, ಅದು ಅಡ್ರೆಸ್ಸಿಗೆ ನಿಮಗೆ ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಒಂದು ಗೂಗಲ್ ಅಡ್ಸೆನ್ಸ್ ದವರು, ಗೂಗಲ್ ದವರು ಒಂದು ನಿಮ್ಮ ಮನೆಗೆ ಒಂದು ಲೆಟರ್ ಕಳಿಸ್ತಾರ. ಆ ಲೆಟರ್ ನಲ್ಲಿ ಒಂದು 5-6 ನಂಬರ್ ಇರ್ತಾವ. ಆ ನಂಬರ್ ಅನ್ನು ನಾವು ಎಲ್ಲಿ ಹಾಕಬೇಕು, ಎಲ್ಲಿ ಹಾಕಿದ್ರೆ ನಮ್ಮ ಅಡ್ರೆಸ್ ವೆರಿಫಿಕೇಶನ್ ಆಕೈತಿ. ಈ ಅಡ್ರೆಸ್ ವೆರಿಫಿಕೇಶನ್ ಆದ್ಮೇಲೆ ನಾವು ಬ್ಯಾಂಕ್ ಅಕೌಂಟ್ ಸಬ್ಮಿಟ್ ಮಾಡಬೇಕಾಕೈತಿ. ಬ್ಯಾಂಕ್ ಅಕೌಂಟ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲ ನಮ್ಮ ಅಡ್ರೆಸ್ ವೆರಿಫಿಕೇಶನ್ ಆಗಬೇಕು. ಅಡ್ರೆಸ್ ವೆರಿಫಿಕೇಶನ್ ಹೋಗಿಂತ ಮೊದಲ ನಮ್ದು ಐಡೆಂಟಿ ವೆರಿಫಿಕೇಶನ್ ಆಗಬೇಕು. ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ವೋಟರ್ ಐಡಿ ಅಥವಾ ಪಾಸ್ಪೋರ್ಟ್ ಲಿಂದ ನೀವು ನಿಮ್ಮ ಐಡೆಂಟಿ ವೆರಿಫಿಕೇಶನ್ ಮಾಡ್ಕೋಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಡ್ರೆಸ್ ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ. ಗೂಗಲ್ ಅಡ್ಸೆನ್ಸ್ ದಿಂದ ಒಂದು ಪಿನ್ ಬಂದೈತಿ. ಇವ್ರದ್ದು ಇದು ಚಾನಲ್ ಅದ, ಇವ್ರ ಚಾನಲ್ ಮೊನಿಟೈಸ್ ಅದ. ಅದೇ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಚಾನಲ್ ಮೊನಿಟೈಸ್ ಐತಿ, ನೋಡ್ತಾ ಇದ್ರ. ಇದು ಎಲ್ಲ ಮೊನಿಟೈಸೇಷನ್ ಇದು ಆನ್ ಅದಾವ. ಇವರಿಗೆ ಅರ್ನಿಂಗ್ ಕೂಡ ಈ ಚಾನಲ್ ಮೇಲೆ ಆಗ್ತಾ ಇದೆ. ಈ ಚಾನಲ್ ಕೂಡ ಅವರು ನನಗೆ ಆಕ್ಸೆಸ್ ಕೊಟ್ಟರು. ಅದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳು. ರಾಜಕಾರಣ, ಮಿಮಿಕ್ರಿ ರಾಜಕಾರಣ ಅವರಿಗೆ. ಮತ್ತು ಇದು $39 ಕೂಡ ಆಗಿದೆ. ಮತ್ತು ಬಹಳ ಚಲೋ ಅರ್ನಿಂಗ್ ನಡೀತಾ ಇದೆ ಇವ್ರ ಚಾನಲ್ ಮೇಲೆ. ನೋಡ್ತಾ ಇದ್ರ, ಡೈಲಿ $1-2-3-4 ಆಗ್ತಾ ಇದೆ. $100 ಹೆಚ್ಚಾಗಿದ್ದಾವೆ ಇವ್ರದ್ದು. ಈಗ ಅಡ್ಸೆನ್ಸ್ ನಲ್ಲಿ ಬಂದೆ. ನಿಮ್ದು ಜಿಮೇಲ್ ಐಡಿ, ಯಾವ ನಿಮ್ಮ ಅಡ್ಸೆನ್ಸ್ ಅಕೌಂಟ್ ಇದೆಯಲ್ಲ, ಯಾವ ಜಿಮೇಲ್ ಐಡಿಯಿಂದ ಮಾಡಿರ್ತಿರಲ್ಲ, ಆ ಜಿಮೇಲ್ ಐಡಿಯಿಂದ ನಿಮ್ಮ ಅಡ್ಸೆನ್ಸ್ ಅಕೌಂಟ್ ಅನ್ನು ಲಾಗಿನ್ ಮಾಡ್ಕೊರಿ. ಲಾಗಿನ್ ಮಾಡ್ಕೊಂಡಾಗ ಈ ತರ ಒಂದು ಇಂಟರ್ಫೇಸ್ ಬರ್ತೈತಿ. ನೀವು ಅಡ್ರೆಸ್ ವೆರಿಫಿಕೇಶನ್ ಮಾಡುವಾಗ ಗೂಗಲ್ ದಿಂದ ಲೆಟರ್ ಬಂದ ಮೇಲೆ ನೀವು ಫಸ್ಟ್ ಆಫ್ ಆಲ್ ಈ ತರ ಬರ್ತೈತಲ್ಲ, ನೀವು ಮೊಬೈಲ್ ದಿಂದ ಕೂಡ ಮಾಡಬಹುದು. ಇದು ಗೂಗಲ್ ಕ್ರೋಮ್ ಲಿಂದ ನೀವು ಮಾಡಬೇಕು. ಇದು ಇದೆಲ್ಲ ಅಡ್ಸೆನ್ಸ್ ಅದ. ಇಲ್ಲಿ ಸೈಡಿಗೆ ಒಂದು ಬಾರ್ಗಳು ನೋಡ್ತಾ ಇದ್ರ ನೀವು. ಇಲ್ಲಿ ಪೇಮೆಂಟ್ ಇನ್ಫೋ ಇದೆ, ಅದರ ಕೆಳಗಡೆ ವೆರಿಫಿಕೇಶನ್ ಚೆಕ್ ಅಂತ ಇದೆ. ವೆರಿಫಿಕೇಶನ್ ಚೆಕ್ ಗೆ ನಾವು ಕ್ಲಿಕ್ ಮಾಡೋಣ. ವೆರಿಫಿಕೇಶನ್ ಚೆಕ್ ಗೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇದ್ರ ಐಡೆಂಟಿ ವೆರಿಫಿಕೇಶನ್ ಇವ್ರದ್ದು ಕಂಪ್ಲೀಟ್ ಆಗಿದೆ. ಐಡೆಂಟಿ ವೆರಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ಈಗ ಉಳಿದಿದೆಯೇನು, ಅಡ್ರೆಸ್ ವೆರಿಫಿಕೇಶನ್. ಅಡ್ರೆಸ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇಲ್ಲಿ 6 ಡಿಜಿಟ್ ಪಿನ್ ಅನ್ನು ಹಾಕಿ ಅಂತ ಹೇಳಿದ್ದಾರೆ ಅವರು. 6 ಡಿಜಿಟ್ ಪಿನ್ ಅನ್ನು ನಾವು ಇಲ್ಲಿ ಹಾಕ್ತಾ ಇದ್ದೀವಿ. ಈಗ ಅವ್ರದ್ದು ನಾನು ಈಗ ಇಲ್ಲಿ ನಂಬರ್ ಕೈಯಲ್ಲಿ ಬರ್ಕೊಂಡಿದ್ದೆ, ಯಾಕಂದ್ರೆ ಮೊಬೈಲ್ನಾಗಿತ್ತು. ಅದಕ್ಕೆ ಕಟ್ ಮಾಡಿ ಮತ್ತೊಮ್ಮೆ ಚಾಲು ಮಾಡಿದೆ. ಅದು ಈಗ ಅವ್ರದ್ದು ಇದು ಪಿನ್ ನಾವು ಹಾಕ್ತೋಣ. ಪಿನ್ ಏನೈತಿ, 6 ನಂಬರ್ಗಳು ಬರ್ತಾವ. ಅದು ಏನಾದ್ರೂ ಇರ್ಬೋದು. 6 ಸಂಖ್ಯೆಯ ನಂಬರ್ಗಳು ಬರ್ತಾವ. ಆ ಸಂಖ್ಯೆ ಇಲ್ಲಿ ಹಾಕಬೇಕು. ಇಲ್ಲಿ ಓಕೆ, ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಓಕೆ ಓಕೆ ಓಕೆ, ಇದು 6 ನಂಬರ್ ನಾನು ಇಲ್ಲಿ ಹಾಕಿದೆ. ಇಲ್ಲಿ ತೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡ್ತೇವೆ ನಾವು. ಸಬ್ಮಿಟ್ ಕ್ಲಿಕ್ ಮಾಡಿದಾಗ ಇದು ನೋಡ್ರಿ, ಅಡ್ರೆಸ್ ವೆರಿಫಿಕೇಶನ್ ಇಸ್ ಕಂಪ್ಲೀಟ್ ಅಂತ ಬಂತು. ಈಗ ನಮಗೆ ಇವರು ಬ್ಯಾಂಕ್ ಅಕೌಂಟ್ ಸಬ್ಮಿಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ನಲ್ಲಿ ಇಲ್ಲಿ ಸಬ್ಮಿಟ್ ಮಾಡ್ಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಏನೇನು ಡಾಕ್ಯುಮೆಂಟ್ ಬೇಕು ಇಲ್ಲಿ ಗೊತ್ತೈತೇನ್ರಿ? ನಿಮ್ಗೂ ಬ್ಯಾಂಕ್ ಅಕೌಂಟ್ ನಂಬರ್ ಬೇಕು, IFSC ಕೋಡ್ ಬೇಕು. ಯಾರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯೋ, ಅಥವಾ ನನ್ನ ಹೆಸರು ಭಾಷಾ ಖಾನ್ ಇದೆ, ನನ್ನ ಹೆಸರಲ್ಲೇ ಬ್ಯಾಂಕ್ ನಲ್ಲಿ ಏನ್ ಹೆಸರು ಇರ್ತೈತಲ್ಲ ನಿಮ್ದು, ಆ ಹೆಸರು ಬೇಕು. ಮತ್ತು ಸ್ವಿಫ್ಟ್ ಕೋಡ್ ಬೇಕು, ಅಕೌಂಟ್ ನಂಬರ್ ಬೇಕು. ಮತ್ತು ಯಾವ್ದು ಬ್ಯಾಂಕ್ ಇದೆ, SBI ಇದೆಯೋ, ಆಕ್ಸಿಸ್ ಇದೆಯೋ, HDFC ಇದೆಯೋ, ಆ ಬ್ಯಾಂಕ್ ಹೆಸರು ಬೇಕು. ಮತ್ತು ಏನಿದೆ, ಸ್ವಿಫ್ಟ್ ಕೋಡ್ ಬೇಕು. SWIFT ಸ್ವಿಫ್ಟ್ ಕೋಡ್ ಬ್ಯಾಂಕ್ ಮ್ಯಾನೇಜರ್ಗೆ ನೀವು ಭೇಟಿಯಾಗಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ರೆ, ಸರ್ ನಮ್ದು ಗೂಗಲ್ ಅಡ್ಸೆನ್ಸ್ ದಿಂದ ದುಡ್ಡು ಬರೋದಿದೆ, ಗೂಗಲ್ ದಿಂದ ಬರ್ತಾವ, US$ ನಲ್ಲಿ ಬರ್ತಾವ, ಅದಕ್ಕಾಗಿ ನಿಮ್ಮ ಬ್ರಾಂಚಿಂದು ಸ್ವಿಫ್ಟ್ ಕೋಡ್ ಕೊಡ್ರಿ ಅಂದ್ರೆ ಬ್ಯಾಂಕ್ ಮ್ಯಾನೇಜರು ನಿಮಗೆ ಸ್ವಿಫ್ಟ್ ಕೋಡ್ ಅನ್ನು ಪ್ರೊವೈಡ್ ಮಾಡ್ತಾರ, ಬರತ್ ಕೊಡ್ತಾರ ಒಂದು ಚೀಟಿಯಲ್ಲಿ. ಆ ಸ್ವಿಫ್ಟ್ ಕೋಡ್ ಬೇಕು. ಆ ಸ್ವಿಫ್ಟ್ ಕೋಡ್ ಬಂದ ಮೇಲೆ ನೀವು ಇಲ್ಲಿ ಪೇಮೆಂಟ್ ಇನ್ಫೋ ನಲ್ಲಿ ಹೋಗಿ, ಇಲ್ಲಿ ಪೇಮೆಂಟ್ ನಲ್ಲಿ ಹೋಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಇಲ್ಲಿ ಸಬ್ಮಿಟ್ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ರ ಚೂಸ್ ಯುವರ್ ಪೇಮೆಂಟ್ ಮೆಥಡ್ ಅಂತ ಇಲ್ಲಿ ಇದೆಯಲ್ಲ, ಇಲ್ಲಿ ಬರ್ತೈತಿ. ಅಥವಾ ಇಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ ಒಳಗೆ ಬರ್ತೈತಿ. ಈಗ ಬರ್ತೈತಿ, ಈಗ ಚೂಸ್ ನೋ ಪ್ರೈಮರಿ ಮೆಥಡ್ ಅಂತ ಇದೆ. ಅವರು ಇನ್ನ ನನಗೆ ಬ್ಯಾಂಕ್ ಅಕೌಂಟ್ ಸಬ್ಮಿಟ್ ಮಾಡ್ಲಿಕ್ಕೆ ಬ್ಯಾಂಕ್ ಅಕೌಂಟ್ ಎಲ್ಲ ಡೀಟೇಲ್ ಕೊಟ್ಟಿಲ್ಲ. ಮುಂದಿನ ಒಂದು ವಿಡಿಯೋ ಬ್ಯಾಂಕ್ ಅಕೌಂಟ್ ಹೇಗೆ ಸಬ್ಮಿಟ್ ಮಾಡಬೇಕು, ಯಾವ ತರ ಸ್ವಿಫ್ಟ್ ಕೋಡ್ ಇರ್ತೈತಿ, ಎಲ್ಲೆಲ್ಲಿ ಸಬ್ಮಿಟ್ ಮಾಡಬೇಕು, ಅದೊಂದು ವಿಡಿಯೋ ತಗೊಂಡು ಬರ್ತೀನಿ. ಸೊ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನೋಡ್ತಾ ಇರಿ ಜವಾರಿ ಕೆಟರ್ಗಾಡ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.